ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ಹಳೆಯ ಕಾಲದ ಮಂಗಳೂರು ಶೈಲಿಯ ತುಳುನಾಡಿನ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ಇದು ಕಲ್ತಪ್ಪ. ಮುಂಚಿನ ಕಾಲದ ತುಳುನಾಡಿನ ಪ್ರಸಿದ್ಧವಾದಂಥ ಒಂದು ರೆಸಿಪಿ ಇದು ಕಲ್ತಪ್ಪ. ಇದನ್ನು ಆಗಿನ ಕಾಲದ ಕೇಕ್ ಅಂತಲೇ ಹೇಳ್ಬೋದು. ಅವಾಗೆಲ್ಲ ಕೇಕ್ ಎಲ್ಲ ಇರಲಿಲ್ಲಲ್ವ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಮೊದಲೆಲ್ಲ ಕೆಂಡದಲ್ಲಿ ಇಟ್ಟು ಮಾಡ್ತಾಯಿದ್ರು. ಮೇಲೆ ಕೆಂಡ ಮತ್ತು ಕೆಳಗೆ ಸಹ ಕೆಂಡ ಇಟ್ಟು ಬೇಯಿಸ್ತಾಯಿದ್ರು. ಈಗ ಬಾಣಲೆಯಲ್ಲಿ ಕುಕ್ಕರ್ನಲ್ಲಿಟ್ಟು ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1.5 ಗ್ಲಾಸಿನಷ್ಟು ರೇಷನ್ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಯಾವುದೇ ಅಕ್ಕಿಯನ್ನು ಉಪಯೋಗಿಸ್ಬೋದು. ಅದನ್ನು ನೀರು ಹಾಕಿ ಒಂದು 2 ರಿಂದ 3 ಗಂಟೆಯಷ್ಟು ಹೊತ್ತು ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನಮ್ಮ ಅಕ್ಕಿ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಈಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಈಗ ನೀರಿನಲ್ಲಿ ಚೆನ್ನಾಗಿ ತೊಳೆದಾಯಿತು. ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಎಲ್ಲ ಅಕ್ಕಿಯನ್ನು ಸಹ ಹಾಕ್ತಾ ಇದ್ದೇನೆ. 1 ಕಪ್ಪಿನಷ್ಟು ನಾನಿಲ್ಲಿ ಕುಚ್ಚಲಕ್ಕಿ ಅನ್ನವನ್ನು ಹಾಕ್ತಾ ಇದ್ದೇನೆ. ಬೇಯಿಸಿದ ಅನ್ನವನ್ನು ಹಾಕ್ತಾ ಇದ್ದೇನೆ. ನೀವು ಯಾವುದೇ ವೈಟ್ ರೈಸ್ ಅನ್ನವನ್ನು ಸಹ ಉಪಯೋಗಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಈಗ ನೀರನ್ನು ಹಾಕಿ ನಾನಿಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ಗ್ರೈಂಡ್ ಆಯಿತು. ನಾನೀಗ ಇನ್ನೊಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಗ್ಯಾಸ್ ಸ್ಟವಲ್ಲಿ ಒಂದು ಕಡಾಯನ್ನು ಇಟ್ಟಿದ್ದೇನೆ. ಅದಕ್ಕೆ 1 ಕಪ್ಪಿನಷ್ಟು ನಾನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಕರಗಿಸ್ತಾ ಇದ್ದೇನೆ. ಈಗ ಬೆಲ್ಲ ಈಗ ಚೆನ್ನಾಗಿ ಕರಗಿದೆ. ಈಗ ನಾವು ಇದನ್ನು ಹಿಟ್ಟಿಗೆ ಹಾಕ್ತಾ ಇದ್ದೇನೆ. ನಾನು ಹಿಟ್ಟಿಗೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲವನ್ನು ಮಿಕ್ಸಿ ಗ್ರೈಂಡರ್ಗೆ ಅಕ್ಕಿ ಒಟ್ಟಿಗೆ ಹಾಕಿ ಸಹ ಗ್ರೈಂಡ್ ಮಾಡ್ಬೋದು. ಆದರೆ ಹೀಗೆ ಮಾಡಿದರೆ ತುಂಬಾ ಟೇಸ್ಟಿ ಆಗುತ್ತೆ. ನಾನಿಲ್ಲಿ ಗ್ಯಾಸ್ ಸ್ಟವನ್ನು ಆನ್ ಮಾಡಿ ಒಂದು ಕಡಾಯನ್ನು ಇಟ್ಟಿದ್ದೇನೆ. ಅದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದೆ. ತುಪ್ಪವನ್ನು ಸಹ ಉಪಯೋಗಿಸ್ಬೋದು. ಅದಕ್ಕೆ ಒಂದು ಹದೋ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಲಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ತುರಿದು ಸಹ ಹಾಕ್ಬೋದು. ಈ ರೀತಿಯಾಗಿ ಕಟ್ ಮಾಡಿ ಹಾಕಿದರೆ ನಮಗೆ ಕಲ್ತಪ್ಪದೊಟ್ಟಿಗೆ ತಿನ್ನಲಿಕ್ಕೆ ಸಿಕ್ಕಿದರೆ ತುಂಬಾ ಒಳ್ಳೆಯದಾಗುತ್ತೆ, ತುಂಬಾ ರುಚಿಯಾಗುತ್ತೆ ಕಲ್ತಪ್ಪ. ಈಗ ಇಷ್ಟು ಸಾಕು. ಇದನ್ನು ನಾವೀಗ ಹಿಟ್ಟಿಗೆ ಹಾಕುವ. ಈಗ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಆಯಿತು ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಹುಡಿಯನ್ನು ಹಾಕಿದೆ. ಏಲಕ್ಕಿ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಕಲ್ತಪ್ಪ ತುಂಬಾ ಟೇಸ್ಟಿ ಆಗುತ್ತೆ, ತುಂಬಾ ರುಚಿಯಾಗುತ್ತೆ ಏಲಕ್ಕಿ ಹುಡಿ ಹಾಕೋದ್ರಿಂದ. ಇಲ್ಲಿ ನಾನು 1/4 ಸ್ಪೂನಷ್ಟು ಸೋಡಾ ಹುಡಿಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಮ್ಮ ಹಿಟ್ಟು ರೆಡಿ ಆಯಿತು ಕಲ್ತಪ್ಪಕ್ಕೆ. ಇಲ್ಲಿ ನಾನು ಒಂದು ದೊಡ್ಡ ಕಡಾಯಿಯನ್ನು ಇಟ್ಟಿದ್ದೇನೆ. ಅದಕ್ಕೀಗ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಒಂದು 4-5 ಸ್ಪೂನ್ನಷ್ಟು ಹಿಟ್ಟನ್ನು ಹಾಕಿದೆ. ಈಗ ಮುಚ್ಚಳ ಇಟ್ಟು ಒಂದು 10 ನಿಮಿಷ ಬೇಯಿಸುವ. ಈಗ ನಮ್ಮ ಕಲ್ತಪ್ಪ ಬೆಂದಿದೆ. ಮುಚ್ಚಳವನ್ನು ತೆಗೆದೆ. ಈಗ ಇದನ್ನು ತೆಗೆಯುವ. ಈಗ ತೆಗೆದು ಅದರ ಆಪೋಸಿಟ್ ಸೈಡನ್ನು ಹಾಕುವ. ಹಾಕಬೇಕಂತ ಇಲ್ಲ, ಬೆಂದಿರ್ತದೆ. ಆದರೂ ಒಮ್ಮೆ ಹಾಕಿದರೆ ಒಳ್ಳೆಯದಾಗುತ್ತೆ. ಈಗ ಸಾಕು ಫ್ರೆಂಡ್ಸ್. ನಮ್ಮ ಕಲ್ತಪ್ಪವನ್ನು ಈಗ ಬಾಣಲೆಯಿಂದ ತೆಗೆಯುವ. ನಮ್ಮ ಕಲ್ತಪ್ಪ ಈಗ ರೆಡಿ ಆಯಿತು. ಈಗ ಇನ್ನೊಂದು ಬಾಣಲೆಯನ್ನು ಇಟ್ಟು ನಾನು ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಉಳಿದಂಥ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಹಾಕಿದೆ. ಈಗ ಮುಚ್ಚಳ ಇಟ್ಟು ಅದೇ ರೀತಿಯಾಗಿ 10 ನಿಮಿಷ ಬೇಯಿಸುವ.
ನಮ್ಮ ಕಲ್ತಪ್ಪ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ. ನಾವು ಯಾವ ರೀತಿ ಕೆಂಡದಲ್ಲಿ ಇಟ್ಟು ಮಾಡುತ್ತೇವೆಯೋ ಅದೇ ರೀತಿಯಾಗಿ ನಾವು ಕಡೆಯಲ್ಲಿ ಸಹ ಮಾಡ್ಬೋದು. ಈಗ ಕಟ್ ಮಾಡಿದ್ದೇನೆ ನೋಡಿ. ತುಂಬಾ ಸಾಫ್ಟಾಗಿ ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಿ ಆಗುತ್ತೆ ನೋಡಿ. ಜೇನುಗೂಡಿನಾಗಿ ಕಾಣ್ತಾ ಉಂಟಲ್ಲ. ಮಂಗಳೂರಿನ ಹಳೆಯ ಕಾಲದ ರೆಸಿಪಿ. ಈಗ ಇದನ್ನು ಮಾಡುವುದನ್ನೇ ಮರೆತು ಹೋಗಿದ್ದಾರೆ. ತುಂಬಾ ಟೇಸ್ಟಿಯಾದ ರೆಸಿಪಿ ಇದು. ಈಗ ಬಾಣಲೆಯಲ್ಲಿ ಇಟ್ಟಂಥ ಕಲ್ತಪ್ಪ ಸಹ ಬೆಂದಿದೆ. ಈಗ ನಾವು ತೆಗೆಯುವ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ತಿನ್ಬೋದು, ಸಂಜೆ ಚಹಾ ಕಾಫಿ ಜೊತೆ ಸಹ ತಿನ್ಬೋದು. ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಉಂಟಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಕಡಾಯಲ್ಲಿ ಮಾಡಿದ್ದು ಸ್ವಲ್ಪ ತೆಳುವಾಗಿದೆ, ಇದು ಸ್ವಲ್ಪ ದಪ್ಪವಾಗಿ ಬಂದಿದೆ ನೋಡಿ ಬಾಣಲೆಯಲ್ಲಿ ಮಾಡಿದ್ದು. ತಿನ್ನಲಿಕ್ಕೆ ಸಹ ತುಂಬ ರುಚಿಯಾಗಿದೆ. ನಾನೀಗ ಇದನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್, ನಿಮಗೇನೆ ಕಾಣ್ತಾ ಉಂಟು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ತುಂಬ ಹೆಲ್ದಿಯಾದ ರೆಸಿಪಿ ಕೂಡ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಕಲ್ತಪ್ಪ ರೆಸಿಪಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.